ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ? ಇಂಡಿಯಾ ಅಂತ ಅಲ್ಲ, ಪ್ರಪಂಚದಲ್ಲಿರೋ ಯಾವುದೇ ಮೇಜರ್ ಸಿಟೀಸ್ ಅಂತ ತಗೊಂಡ್ರು ಒಂದು ಮಿನಿ ಅಕ್ವೇರಿಯಂನ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ. ಸೊ ಎಲ್ಲ ಊರಲ್ಲೂ ಅಂದ್ರೆ ವೈಜಾಗ್, ಮುಂಬೈ, ಚೆನ್ನೈ, ಅಹಮದಾಬಾದ್, ಈವನ್ ನಮ್ಮ ಮೈಸೂರಲ್ಲೂ ಕೂಡ ಒಂದು ಅಕ್ವೇರಿಯಂ ಇದೆ. ಆದ್ರೆ ನಮ್ಮ ಬೆಂಗಳೂರಲ್ಲಿ ಇಷ್ಟು ದಿನ ಇರ್ಲಿಲ್ಲ, ಆದ್ರೆ ಇವಾಗ ಬಂದಿದೆ. ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ಸ್ ಹತ್ರ ಜೈಮಹಲ್ ರೋಡ್ ಇದೆಯಲ್ಲ, ಅಲ್ಲಿದೆ ಅಕ್ವೇರಿಯಂ ಪ್ಯಾರಡೈಸ್ ಅಂತ. ನೀವು ಗೂಗಲ್ ಮ್ಯಾಪ್ ಅಲ್ಲಿ ಅಕ್ವೇರಿಯಂ ಪ್ಯಾರಡೈಸ್ ಅಂತ ಸರ್ಚ್ ಮಾಡಿದ್ರೆ ಈಸಿಯಾಗಿ ಕರ್ಕೊಂಡು ಹೋಗ್ಬಿಡುತ್ತೆ. ಯಾಕಂದ್ರೆ ಪಕ್ಕದಲ್ಲಿ ಫನ್ ವರ್ಲ್ಡ್ ಕೂಡ ಇದೆ. ಬೇರೆ ಊರುಗಳಲ್ಲಿ ಬರೀ ಅಕ್ವೇರಿಯಂ ಶೋ ಇದ್ರೆ, ಬೆಂಗಳೂರಲ್ಲಿ ಮರ್ಮರಿಡ್ ಶೋ ಕೂಡ ಇದೆ, ಅಂದ್ರೆ ಮತ್ಸ್ಯಕನ್ಯರ ಶೋ ಕೂಡ ಇರುತ್ತೆ. ನಾನು ಹೋದಾಗಿರ್ಲಿಲ್ಲ, ಅದು ಬೇರೆ ವಿಷಯ. ಆದ್ರೆ ಎಂಟ್ರಿ ಟಿಕೆಟ್ ವೀಕೆಂಡ್ ಅಲ್ಲಿ 500 ರೂಪಾಯಿ ಇರುತ್ತೆ. ಆ ಊರಿಗೆ ತಕ್ಕಂಗೆ ಪ್ರೈಸ್ ಟಿಕೆಟ್ ನ ಫಿಕ್ಸ್ ಮಾಡಿರ್ತಾರೆ ಬಿಡಿ. ಇಷ್ಟು ದೂರನೇ ಬಂದಿದ್ದೀನಂತ ಈ ಟ್ರಾಫಿಕ್ ಅಲ್ಲಿ ಹಂಗಂತ 500 ರೂಪಾಯಿ ಟಿಕೆಟ್ ಇದೆ ಅಂತ ವಾಪಸ್ ಹೋಗಕ್ಕಾಗತ್ತಾ? ಹೋಗ್ಲೇಬೇಕಾಗತ್ತೆ. ನೀವು ಅದೇ ಮಾಡ್ತೀರಾ. ಆದ್ರೆ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ, ವೀಕೆಂಡ್ ಅಲ್ಲಿ ಮಾತ್ರ ಹೋಗ್ಬೇಡಿ. ವೀಕೆಂಡಲ್ಲಿ ಪ್ರೈಸು ಜಾಸ್ತಿ, ಮರ್ಮರಿಡ್ ಶೋ ಕೂಡ ಇರಲ್ಲ, ಸಿಕ್ಕಾಪಟ್ಟೆ ಜನ ಇರೋದ್ರಿಂದ AC ಕೂಡ ಕರೆಕ್ಟಾಗಿ ವರ್ಕ್ ಆಗ್ತಿರಲ್ಲ. ಅಷ್ಟು ಜನಕ್ಕೆ ಟಿಕೆಟ್ ಅರೇಂಜ್ ಮಾಡಿದಿರಲ್ಲ, ಹಂಗೆ ಅಷ್ಟು ಜನಕ್ಕೆ ಹಿಂಸೆ ಆಗದೆ ಇರೋ ಥರ ವೆಂಟಿಲೇಷನ್ ಕೂಡ ಅರೇಂಜ್ ಮಾಡಬೇಕಿತ್ತು ಅಂತ ನನಗನ್ನಿಸ್ತು. ಒಟ್ಟಲ್ಲಿ ವಿಧವಾದಂತಹ ಫಿಶ್ಗಳನ್ನ ನೋಡ್ಬೋದು, ಅಕ್ವೇರಿಯಂಗಳನ್ನ ನೋಡ್ಬೋದು, ಅದೇ ರೀತಿ ಗ್ಲಾಸ್ ಟನಲ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆರ್ಟಿಫಿಷಿಯಲ್ ಫಾಲ್ಸ್ ಇದೆ, ಒಳ್ಳೊಳ್ಳೆ ಲ್ಯಾಂಡ್ಸ್ಕೇಪ್ಗಳನ್ನ ಮೇಂಟೈನ್ ಮಾಡಿದರೆ, ಈವನ್ ಅಂಡರ್ ವಾಟರ್ ಕೂಡ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದು ಹೊಸ ಸ್ಪಾಟ್ ಆಗಿದೆ ಬೆಂಗಳೂರಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ಕೆ. ನೀವು ಟೈಮ್ ಮಾಡ್ಕೊಂಡು ಒಂದು ವಿಸಿಟ್ ಹಾಕ್ಬಿಟ್ಟು ಹೋಗಿ. ಬರೀ ಮೀನುಗಳಂತ ಅಲ್ಲ, ಪಕ್ಷಿಗಳು ಕೂಡ ನೋಡ್ಬೋದು. ಇಷ್ಟು ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.